ಇಲ್ಲಿನ ಶಾಸಕರು ಗೋಪಾಲಯ್ಯ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಗೋಪಾಲಯ್ಯ ಅವರು ಕೆಲಸಗಳು ಮಾಡಿದ್ದಾರೆ, ಜನಗಳು ಸ್ಪಂದಿಸ್ತಾರೆ. ಈ ಗ್ಯಾರಂಟಿಗಳು ಕೊಟ್ಬಿಟ್ಟು ಏನು ಅಭಿವೃದ್ಧಿ ಆಗಿಲ್ಲ. ಅವ್ರ ಅಧಿಕಾರಕ್ಕೋಸ್ಕರ ಅಲ್ಲಿ ಇಲ್ಲಿಂದ ಹೋದ್ರೆ ತುಂಬಾ ಡ್ಯಾಮೇಜ್ ಆಗಿದೆ. ಬೈರತಿ ಸುರೇಶ್ ಅವರು ಆ ಕ್ಷೇತ್ರಗಳಲ್ಲಿ ಕೆಲಸಗಳನ್ನ ಮಾಡಿದಾರಾ ಹೇಗೆ? ಖಂಡಿತ ಮಾಡಿದ್ದಾರೆ. ಅದನ್ನ ನೋಡ್ಬಿಟ್ಟು ಜನ ಓಟ್ ಹಾಕಿರೋದು ಕೂಡ. ನಿಜಕ್ಕೂ ಮೈತ್ರಿ ವರ್ಕೌಟ್ ಆಗತ್ತಾ? ಅವ್ರು ಯಾವಾಗ ಬೇಕು ಅವಾಗ ಅಧಿಕಾರ ಬೇಕು ಅಂದಾಗೆಲ್ಲ ಯಾವ್ದೊಂದು ಪಕ್ಷಕ್ಕೆ ಹೋದ್ರೆ ಜನ ಏನ್ ಮಾಡ್ತಾರೆ? ಸರ್, ತಮ್ಮ ಹೆಸರು? ಮಹೇಶ್ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷ ಅಧಿಕಾರಕ್ಕೆ ದೇಶದಲ್ಲಿ ಬಂದ್ರೆ ಉತ್ತಮ ಅಂತ ಅನ್ಸುತ್ತೆ? ನಮ್ಗೆ ಮೋದಿ ಅವ್ರು ಬಂದ್ರೆ ಉತ್ತಮ. ಆದ್ರೆ ಮೋದಿ ಅವರು ಹೇಳಿದ್ ಯಾವ್ದು ನೆರವೇರಿಸಿಲ್ಲ. ಅದರಿಂದ ಒಂದ್ಸಲ ರಾಹುಲ್ ಗಾಂಧಿ ಬಂದ್ರು ನಡೆಯುತ್ತೆ ಅಂತ. ಓಕೆ, ಅಂದ್ರೆ ಯಾವ ಪಕ್ಷ ಬೇಕಾದ್ರೂ ಬರ್ಲಿ ಅಂತ ಹೇಳ್ತಿದ್ದೀರಾ? ಕಾಂಗ್ರೆಸ್ ಆದ್ರೂ ಬರ್ಲಿ, ಬಿಜೆಪಿ ಆದ್ರೂ ಬರ್ಲಿ? ಹೌದು. ಓಕೆ, ನಿಮ್ ಪ್ರಕಾರ ಯಾರು ಬಂದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಅನ್ಸುತ್ತೆ ಸರ್? ಎಲ್ಲಿ ಅಭಿವೃದ್ಧಿ ಆಗಿದೆ ಮೇಡಮ್? ಯಾರು ಬಂದ್ರೆ ಅಭಿವೃದ್ಧಿ ಮಾಡಿದ್ದಾರೆ? ಮೋದಿ ಅವರು ಸುಮ್ಮನೆ ಹೇಳ್ತಾ ಇದ್ದಾರೆ, ಯಾವ್ದು ಪ್ರೋಸೆಸ್ ಆಗಿಲ್ಲ. ನೋಡಿ, ಈ ಸಲ ಬೇರೆಯವ್ರಿಗೊಂದು ಚಾನ್ಸ್ ಕೊಟ್ರೆ ಏನಾದ್ರು ಮಾಡ್ಬೋದು. ಓಕೆ, ಮೋದಿ ಅವರಿಗೆ 2 ಬಾರಿ ಅವಕಾಶವನ್ನ ಕೊಟ್ಟಿದ್ರು. ಸೊ ಆ ಸಂದರ್ಭದಲ್ಲಿ ಕೆಲಸವನ್ನ ಮಾಡಿದಾರಾ ಹೇಗೆ? ಏನ್ ಕೆಲ್ಸಗಳು ಆದಂಗೆ ನಮ್ಗೆ ಕಾಣ್ತದೆ. ಮಧ್ಯಮ ವರ್ಗದವ್ರಿಗಂತೂ ಏನು ಇಲ್ಲ ಬಿಡಿ, ಎಲ್ಲ ದೊಡ್ಡವರು ಅವರು ಬೆಳೆದಿದ್ದಾರೆ. ಮಧ್ಯಮ ವರ್ಗದವ್ರಿಗೆ ಏನೂ ಆಗಿಲ್ಲ ಅಂತ ಯಾವ್ದು ಕೆಲ್ಸಗಳು ಆಗಿದೆ. ಓಕೆ, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಅನ್ಸುತ್ತಾ? ನೋಡ್ಬೋದು, ಅವ್ರಿಗೂ ಒಂದು ಚಾನ್ಸ್ ಕೊಟ್ರೆ ಒಳ್ಳೇದ ಅನ್ಸುತ್ತೆ. ಅಂದ್ರೆ ಒಂದ್ ಅವಕಾಶ ಅವ್ರಿಗೂ ಸಿಗ್ಬೇಕು ಅಂತ ಹೇಳ್ತಿದ್ದೀರಾ? ಹೌದು, ಅವಕಾಶ ಒಂದು ಸಿಕ್ಕಿದ್ರೆ ನೋಡ್ಬೇಕಲ್ಲ. ಈಗ ಒಬ್ಬರೇ ಇದ್ರೆ ಅವ್ರು ಹೇಳಿದ್ದೆ ಕಾನೂನು, ಅವ್ರು ಹೇಳಿದ್ದೆ ಇದಿರ್ತದೆ. ಒಂದ್ಸಲಿ ಜನ ಚೇಂಜ್ ಮಾಡಿದ್ರೆ. ಓಕೆ, ನಿಮ್ ಪ್ರಕಾರ ಯಾರಿಗೆ ಹೆಚ್ಚು ಸೀಟ್ ಬರ್ಬೋದು ಸರ್? ಮೇ ಬಿ ಇವ್ರಿಗೆ, ಮೋದಿ ಅವ್ರಿಗೆ ಬರ್ಬೋದು. ಓಕೆ, ಈಗ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಈ ಬಾರಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ ಚುನಾವಣೆಯನ್ನ ಎದುರಿಸೋದಕ್ಕಾಗಿ. ನಿಜಕ್ಕೂ ಈ ಮೈತ್ರಿ ವರ್ಕೌಟ್ ಆಗತ್ತಾ? ಅವ್ರಿಗೆ ಹೆಲ್ಪ್ ಆಗತ್ತಾ? ಹೆಚ್ಚಿನ ಓಟ ಬಿಜೆಪಿಗೆ ಬರುತ್ತಾ ಹಾಗಾದ್ರೆ? ಇಲ್ಲ ಬಿಡಿ, ಯಾರು ಈ ಮೈತ್ರಿನ ಯಾರು ಇದು ಮಾಡಲ್ಲ. ಅವ್ರು ಯಾವಾಗ ಬೇಕು ಅವಾಗ ಅಧಿಕಾರ ಬೇಕು ಅಂದಾಗೆಲ್ಲ ಯಾವ್ದೊಂದು ಪಕ್ಷಕ್ಕೆ ಹೋದ್ರೆ ಜನ ಏನ್ ಮಾಡ್ತಾರೆ? ಅವ್ರಿಗೆ ಬುದ್ಧಿ ಇಲ್ವಾ? ಜನ ನೋಡಿ ಓಟ್ ಹಾಕ್ತಾರೆ. ಓಕೆ, ಅಂದ್ರೆ ಮೈತ್ರಿಯಿಂದ ಕಾಂಗ್ರೆಸ್ನ ಓಟ್ಗಳಿಗೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ? ಡ್ಯಾಮೇಜ್ ಆಗಲ್ಲ. ಪ್ಲಸ್ ಪಾಯಿಂಟ್ ಆಗ್ಬೋದಾ ಕಾಂಗ್ರೆಸ್ಗೆ? ಯಾಕಂದ್ರೆ ಈಗ ಆಲ್ರೆಡಿ ಜೆಡಿಎಸ್ ಕಾರ್ಯಕರ್ತರಲ್ಲಿ ಒಂದಷ್ಟು ಅಸಮಾಧಾನ ಇದೆ, ಬಿಜೆಪಿ ಕಾರ್ಯಕರ್ತರಲ್ಲೂ ಇದೆ, ಮೈತ್ರಿಯ ಅವಶ್ಯಕತೆ ಇರಲಿಲ್ಲ ಅಂತ. ಸೊ ಇದೆಲ್ಲವೂ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಆಗ್ಬೋದು, 99% ಆಗುತ್ತೆ. ಯಾಕೆಂದ್ರೆ ಈಗ ನಾವು ದಳ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ತುಂಬಾನೇ ನಾವು JDS ಅಂತ ಅಂದ್ಬಿಟ್ಟು ತುಂಬಾ ಜನ ಇದ್ರು. ಅವ್ರಿಗೆಲ್ಲ ಸ್ವಲ್ಪ ಜಾಸ್ತಿ ಇದಾಗಿದೆ. ಇವರು ಏಕಾಏಕಿ ಬಿಜೆಪಿಗೆ ಹೋದ್ರೆ ಅಧಿಕಾರಕ್ಕೋಸ್ಕರ ಈ ಸಹ ನಾವು ಏನ್ ಮಾಡ್ಬೇಕು? ಕಾರ್ಯಕರ್ತರು ಏನ್ ಮಾಡ್ಬೇಕು? ಅದು ಎಫೆಕ್ಟ್ ಆಗುತ್ತೆ. ಸೊ ಅಂದ್ರೆ ಈ ಮೈತ್ರಿಯ ವೈಮನಸ್ಸಿನಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಗಾದ್ರೆ ಸಹಾಯ ಆಗತ್ತೆ, ಓಟ್ ಹೆಚ್ಚು ಬರುತ್ತೆ ಅಂತ ಹೇಳ್ತೀರಾ? ಹೌದು ಸರ್, ಈಗ ರಾಜ್ಯದಲ್ಲಿ ಏನು 28 ಲೋಕಸಭಾ ಕ್ಷೇತ್ರ ಇದೆ. ಮೈತ್ರಿಗೆ ಎಷ್ಟು ಸೀಟ್ ಬರ್ಬೋದು, ಅಂದ್ರೆ ಎಷ್ಟು ವಿನ್ ಆಗ್ಬೋದು? ಇನ್ನು ಕಾಂಗ್ರೆಸ್ ಅವರು ಎಷ್ಟು ವಿನ್ ಆಗ್ಬೋದು ಸರ್? ನಮ್ ಲಾಸ್ಟ್ ಟೈಮು 23 ದಾಣಿದ್ರು. ಈ ಸಲ ಒಂದು 12-13 ತಗೊಬೋದು ಬಿಜೆಪಿ. ಈಗ ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? ಕಾಂಗ್ರೆಸ್ ಬರ್ಬೋದು, ಒಂದು 50-50 ಇಬ್ರು. ಇನ್ನು ಸ್ಟೇಟ್ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಇದೆ. ಸೊ ಹೇಗಿದೆ ಆಡಳಿತ? ಚೆನ್ನಾಗಿ ನಡೆಸ್ತಿದ್ಯಾ ಕಾಂಗ್ರೆಸ್ ಅಥವಾ ಇಲ್ವಾ? ಈ ಗ್ಯಾರಂಟಿಗಳು ಕೊಟ್ಬಿಟ್ಟು ಏನು ಅಭಿವೃದ್ಧಿ ಆಗಿಲ್ಲ. ಅವ್ರ ಗ್ಯಾರಂಟಿ ಕೊಡೋ ಬದಲು ಯಾವ್ದಾದ್ರು ಒಂದು ಶಿಕ್ಷಣ, ರಸ್ತೆ, ಈ ಮೂಲ ಸೌಕರ್ಯ ಇದು ಮಾಡಿದ್ರೆ ಇನ್ನ ತುಂಬಾ ಚೆನ್ನಾಗಿರೋದು ಅನ್ಸುತ್ತೆ ನಮ್ಗೆ. ಓಕೆ, ಗ್ಯಾರಂಟಿಗಳಿಂದ ಬಡವರಿಗೆ ಪ್ರಯೋಜನ ಆಗ್ತಾ ಇದೆಯಾ ಇಲ್ವಾ? ಸೊ ಗ್ಯಾರಂಟಿಗಳನ್ನ ಕೊಡೋದು ಉತ್ತಮನ ಅಥವಾ ಕೆಟ್ಟದ್ದ ಸರ್? ಗ್ಯಾರಂಟಿ ಕೊಡೋದು ಉತ್ತಮ ಅಲ್ಲ ಮೇಡಮ್, ಅದು ಕೆಟ್ಟದೇನೆ. ಅಟ್ಲೀಸ್ಟ್ ಜನಗಳಿಗೆ ಒಂದು ಶಿಕ್ಷಣ, ಒಂದು ಹೆಲ್ತ್, ಅದ್ರ ಬಗ್ಗೆ ಅವರು ಕಾಳಜಿ ವಹಿಸಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು. ಓಕೆ, ಇನ್ನು ಮಹಾಲಕ್ಷ್ಮಿ ಲೇಔಟ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿನ ಶಾಸಕರು ಗೋಪಾಲಯ್ಯ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಗೋಪಾಲಯ್ಯ ಅವ್ರು ಕೆಲಸಗಳು ಮಾಡಿದ್ದಾರೆ, ಜನಗಳು ಸ್ಪಂದಿಸ್ತಾರೆ. ಅವ್ರ ಬಗ್ಗೆ ಏನಿಲ್ಲ, ವ್ಯಕ್ತಿಗತವಾಗಿ ಏನು ಬರಲ್ಲ. ಇದು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಓಕೆ, ಇಲ್ಲಿನ ಸಂಸದರು ಸದಾನಂದ ಗೌಡ ಅವರು ಬೆಂಗಳೂರು ನಾರ್ತ್. ಸೊ ಅವರು ಏನು ಕೆಲಸಗಳನ್ನ ಮಾಡಿದಾರ? ಅವ್ರ ಅಂಡರ್ಗೆ ಬರುವಂತಹ ಅಭಿವೃದ್ಧಿ ಕಾಮಗಾರಿಗಳನ್ನ? ಏನು ಅವ್ರದ್ದೇನು ಇಲ್ಲೇನು ಪ್ರಚಾರಕ್ಕೆ ಬರ್ತಾ ಇಲ್ಲ ಏನು ಅಂತ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಎಲ್ಲಾ ಕೆಲಸಗಳು ಆಗ್ತಾ ಇದೆಯಾ ಹೇಗೆ ಸರ್? ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಅಂದ್ರೆ ಮೂಲಭೂತ ಅವಶ್ಯಕತೆಗಳೆಲ್ಲವೂ ಕೂಡ ಇದೆಯಾ ಹೇಗೆ? ಮಾಡ್ತಾ ಇದ್ದಾರೆ. ಗೋಪಾಲಯ್ಯ ಅವರು ಸ್ವಲ್ಪ ಚೆನ್ನಾಗಿ ಕೆಲಸಗಳು ಮಾಡ್ತಾರೆ, ಜನಗಳಿಗೆ ಸ್ಪಂದಿಸ್ತಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಓಕೆ, ಇನ್ನೊಂದು ವಿಚಾರ ಸರ್, ಯಾವುದೇ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳಿರ್ಬೋದು, ರಾಜಕೀಯ ಲೀಡರ್ಗಳು ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ಇನ್ಯಾವುದೋ ಕಾರಣಗಳಿಗೆ ಪಕ್ಷಾಂತರ ಮಾಡ್ತಾರೆ, ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ?
ಅದು ತಪ್ಪು ಮೇಡಮ್. ಯಾಕೆಂದ್ರೆ ಅಧಿಕಾರ ಇರುತ್ತೆ ಹೋಗುತ್ತೆ, ಒಂದೇ ಪಕ್ಷದಲ್ಲಿದ್ರೆ ಸ್ವಲ್ಪ ಅವ್ರಿಗೂ ಒಂದು ವರ್ಚಸ್ಸು ಇರುತ್ತೆ. ಅಧಿಕಾರಕ್ಕೋಸ್ಕರ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಕಾರ್ಯಕರ್ತರಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ತುಂಬಾ ಡ್ಯಾಮೇಜ್ ಆಗುತ್ತೆ. ಓಕೆ, ಅಂದ್ರೆ ಈ ಮೈತ್ರಿ ಅನ್ನೋದು ಕಾರ್ಯಕರ್ತರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಯಾಕಂದ್ರೆ ಈಗ ನಾವು ನಾರ್ಮಲ್ ಆಗಿ ಗಮನಿಸಬಹುದು, ಕಾರ್ಯಕರ್ತರೆಲ್ಲರೂ ಕೂಡ ತಾವು ಬಿಜೆಪಿ ಅಥವಾ ತಾವು JDS, ತಾವು ಕಾಂಗ್ರೆಸ್ ಅಂತ ಒಂಥರ ಸಪರೇಟ್ ಆಗೇ ಇರ್ತಾರೆ. ಅಂಥದ್ರಲ್ಲಿ ಇಂಥ ಮೈತ್ರಿ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅವರಿಗೆ ಚುನಾವಣೆಯನ್ನ ಎದುರಿಸುವಂತಹ ಸಂದರ್ಭದಲ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಹೌದು ಮೇಡಮ್, ಆಗುತ್ತೆ, ತುಂಬಾನೇ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಾವೀಗ JDS ಅಲ್ಲಿ ಇರ್ತೀವಿ ಅಂತ ನಾವು ಒಂದು ಇದು ಮಾಡಿರ್ತೀವಿ. ಏಕಾಏಕಿ ಇವ್ರಿಗೆ BJPಗೆ ಆಗಲಿ ಇಲ್ಲ ಕಾಂಗ್ರೆಸ್ಗೆ ಯಾವ್ದಕ್ಕ ಒಂದಕ್ಕೆ ಹೋದಾಗ ತುಂಬಾನೇ ಎಫೆಕ್ಟ್ ಆಗುತ್ತೆ. ನಾವು ಅವ್ರ ಜೊತೆ ಹೋಗ್ಬೇಕು, ನಾವು ಅವ್ರ ಹತ್ರ ಅವಾಗ ಜಗಳ ಆಡ್ಕೊಂಡಿರ್ತೀವಿ ಕಾರ್ಯಕರ್ತರು. ನಾವು ಇಲ್ಲಿ ಬೂತಿಂಗ್ ಲೆವೆಲಲ್ಲಿ ಇದಾಗಿರುತ್ತೆ, ಮತ್ತೆ ಅವ್ರ ಜೊತೆ ಸೇರ್ಕೊಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎಲ್ಲ ಒಂದ್ ಕಡೆ ಅವಾಗ ಅವರು ಕಾಂಗ್ರೆಸ್ ಕಡೆ ಆ ಒಂದು ಕಾರ್ಯಕರ್ತರು ಅಂದ್ರೆ ಓಟ್ ಹಾಕೋ ಚಾನ್ಸಸ್ ಹೆಚ್ಚಿರುತ್ತಲ್ವಾ? ಹೌದು, ಇರ್ಬೋದು. ಸರ್, ಈಗ ಸೀಟು ಹಂಚಿಕೆಗೂ ಕೂಡ ಸಮಸ್ಯೆ ಆಗ್ಬೋದಾ? ಯಾಕಂದ್ರೆ ಎಕ್ಸಾಂಪಲ್ ನಾವೀಗ ಮಂಡ್ಯವನ್ನ ತೆಗೆದುಕೊಂಡ್ರೆ ಅಲ್ಲಿ JDSನವರು ತಮ್ಗೆ ಬೇಕು ಅಂತ, ಇನ್ನೊಂದ್ ಕಡೆ ಹಾಲಿ ಸಂಸದೆ ಆಗಿರುವಂತಹ ಸುಮಲತಾ ಅವರು ತಮ್ಗೆ ಟಿಕೆಟ್ ಕೊಡ್ಬೇಕು ಅಂತ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸೀಟು ಹಂಚಿಕೆಗೂ ಕೂಡ ಒಂದಷ್ಟು ಗೊಂದಲಗಳಾಗತ್ತಲ್ವಾ? ಆಗ್ಬೋದು ಮೇಡಮ್, ಅದು ಅವರವರ ಇದು ಆ ಕ್ಷೇತ್ರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ಜೇಮ್ಸ್ ಡ್ಯಾನಿಯಲ್ ಅಂತ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಯಾವ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ ಸರ್? ನನ್ನ ಸ್ವಂತ ಒಪಿನಿಯನ್ ಏನಂದರೆ ನಾನು ಕಾಂಗ್ರೆಸ್ಗೆ ಹೇಳ್ತೀನಿ. ಓಕೆ, ಯಾಕೆ ಸರ್ ಕಾಂಗ್ರೆಸ್ಗೆ? ಮ್ಯಾಮ್, ಆ್ಯಕ್ಚುಲಿ BJP ನಾವು ನೋಡಿದ್ದೀರಿ ಇವಾಗ ಏನೇನು ಮಾಡ್ತಾ ಇದ್ದಾರೆ. ಸೊ ನಮಗೆ ಕಾನ್ಫಿಡೆನ್ಸ್ ಇಲ್ಲ BJP ಮೇಲೆ. ಸೊ ಕಾಂಗ್ರೆಸ್ಸಲ್ಲಿ ಆ್ಯಕ್ಚುಲಿ ನಾನು ಕ್ರಿಶ್ಚಿಯನ್. ನಮ್ಮ ಕಡೆ ನಮ್ಮ MLA ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬೈರ್ಪಿ ಸುರೇಶ್ ಅಂತ ಅವ್ರ ಹೆಸರು. ಅವರು ನಮ್ಮ ಕಡೆ ಚರ್ಚ್ ಮೀಟಿಂಗ್ ಆಗಿರ್ಬೋದು ಎಲ್ಲ ಇದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಸೊ ನಾವು ಕಾಂಗ್ರೆಸ್ಗೆ ಸಪೋರ್ಟಿವ್ ಆಗಿರ್ತೀವಿ. ಪ್ಲಸ್ ನಾವು ಆಸೆನೂ ಅದ್ರ ಮೇಲೆ ಬೀಳ್ತೀವಿ. ಓಕೆ, ಈಗ ಕಾಂಗ್ರೆಸ್ ನಲ್ಲಿ ಇಬ್ಬರು ಅಭ್ಯರ್ಥಿಗಳ ಹೆಸರು ಕೇಳಿ ಬರ್ತಾ ಇದೆ, ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಇಬ್ಬರಲ್ಲಿ ಯಾರಾದ್ರೆ ಬೆಸ್ಟ್ ಅನ್ಸುತ್ತೆ? ನೀವೀಗ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು ಅಂತ ಈ ಕ್ವೆಶ್ಚನ್ ನಿಮ್ಗೆ ಸರ್. ನಾವು ಖರ್ಗೆ ಸರ್ಗೆನೆ ಸಪೋರ್ಟ್ ಮಾಡ್ತೀವಿ. ಓಕೆ, ರಾಹುಲ್ ಗಾಂಧಿ ಅವರು ಯಾಕೆ ಬೇಡ? ಇಲ್ಲ, ಆ ಥರ ಏನಿಲ್ಲ, ಇದು ನನ್ನ ಮನಸ್ಸಿಗೆ ಅನ್ಸಿದ್ದು. ಅಂದ್ರೆ ಇಬ್ಬರಿಗೂ ಕಂಪೇರ್ ಮಾಡಿದ್ರೆ ನಮ್ಮ ಸ್ಟೇಟ್ ಅವ್ರು ನಮ್ಮವರು ಅನ್ನೋ ಒಂದು ಇದು ಅಷ್ಟೇ. ಓಕೆ, ಇನ್ನೊಂದು ಏನಂದ್ರೆ ಸ್ಟೇಟ್ ವಿಚಾರಕ್ಕೆ ಬಂದ್ರೆ ಈ ಬಾರಿ BJP ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ ಚುನಾವಣೆಯನ್ನ ಎದುರಿಸೋದಕ್ಕಾಗಿ. ಇದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತಾ? ಇಲ್ಲ ಮೇಡಮ್, ಡೌಟ್. ಅಷ್ಟು ನಾವು ಕಾನ್ಫಿಡೆನ್ಸ್ ಆಗಿ ಹೇಳಕ್ಕಾಗಲ್ಲ. ಬಟ್ ಕಾಂಗ್ರೆಸ್ ಆ್ಯಕ್ಚುಲಿ ಈ ಸಲ ಒಳ್ಳೆ ರೀತಿ ಸ್ಟೆಪ್ಸ್ ತಗೊಂಡಿದ್ದಾರೆ. ಅವರು ಲೇಡೀಸ್ಗೆ ಫ್ರೀ ಬಸ್ ಮಾಡಿರ್ಬೋದಾಗಿದ್ದು, ಸುಮಾರು ಕಾರ್ಯಗಳು ತಗೊಂಡಿದ್ದಾರೆ. ಸೊ ಅದರಿಂದ ಕಷ್ಟ ಇದೆ. ಓಕೆ, ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಏನು ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಈಗ ಅನುಷ್ಠಾನಕ್ಕೆ ತಂದಿದ್ದಾರೆ. ಸೊ ಅದರಿಂದಾಗಿ ಕರ್ನಾಟಕದ ಜನರು ಕಾಂಗ್ರೆಸ್ನ ಕೈ ಹಿಡಿತಾರೆ ಅಂತ ನೀವು ಹೇಳ್ತಿದ್ದೀರಾ? ಎಸ್ ಮ್ಯಾಮ್. ಓಕೆ, ಈಗ 28ರಲ್ಲಿ ಮೈತ್ರಿಗೆ ಎಷ್ಟು ಬರ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? ವಿನ್ ಆಗ್ಬೋದು ಯಾರ್ಯಾರು ಎಷ್ಟು? ಇವಾಗ ಕೊಟ್ಟಿರೋ ಆಪರ್ಚುನಿಟಿ ಕಾಂಗ್ರೆಸ್ ಅವರು ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನೇ ಅವ್ರು ಕೊಟ್ಟಿರೋ ಮಾತುಗಳನ್ನ ಅದನ್ನೇ ಅಂದ್ರೆ ಅದನ್ನ ಕರೆಕ್ಟಾಗಿ ಸಕ್ಸಸ್ ಮಾಡಿದ್ರೆ ಜನ ಖಂಡಿತ ಅವ್ರಿಗೆ ಎಲ್ಲ ಎಲೆಕ್ಷನ್ ಅಲ್ಲೂ ಅವ್ರಿಗೆ ವಿನ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಓಕೆ, ಬಿಜೆಪಿ ಅವರು ಕಾಂಗ್ರೆಸ್ ಬಗ್ಗೆ ಇನ್ನೊಂದು ಆರೋಪವನ್ನ ಮಾಡ್ತಾರೆ, ಉಚಿತ ಗ್ಯಾರಂಟಿಗಳನ್ನ ಕೊಡೋದ್ರ ಮೂಲಕ ಕರ್ನಾಟಕದ ಜನರನ್ನ ಸೋಮಾರಿಗಳಾಗಿ ಮಾಡ್ತಾ ಇದ್ದಾರೆ ಅಂತ. ನಿಜಾನಾ? ಉಚಿತ ಗ್ಯಾರಂಟಿಗಳಿಂದ ಜನ ಸೋಂಬೇರಿಗಳಾಗ್ತಿದಾರ ಹೇಗೆ? ಮೇಡಮ್, ಪ್ರೀವಿಯಸ್ ಆಗಿ ಇದ್ರ ಏನೋ ಗೊತ್ತಿಲ್ಲ. ಇವಾಗ ನೀವು ಹುಡುಗರನ್ನ ಎಲ್ಲರೂ ಹುಡುಕಿ ಮೇಡಮ್, ಒಂದು ಝೊಮ್ಯಾಟೊ ಇಲ್ಲಾಂದ್ರೆ ಸ್ವಿಗ್ಗಿ ಯಾವ್ದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಹೊತ್ತು ಯಾರು ಸೋಂಬೇರಿಯಾಗಿ ಯಾರು ಇಲ್ಲ. ಬಟ್ ಏನಂದ್ರೆ ಜನರಲ್ ಆಗಿ ನಾವು ರಿಕ್ವೆಸ್ಟ್ ಮಾಡೋದೇನಂದ್ರೆ ಫ್ಯೂಲು, ಪೆಟ್ರೋಲು, ಸೀಮೆಣ್ಣೆ, ಎಣ್ಣೆ ಈ ಥರ ವಿಷಯದಲ್ಲಿ ಅವರು ಸ್ವಲ್ಪ ಸೀರಿಯಸ್ನೆಸ್ ತಗೊಂಡು ಹೆಲ್ಪ್ ಮಾಡಿದ್ರೆ ಸಪೋರ್ಟಿವ್ ಆಗಿರುತ್ತೆ. ಇನ್ನು ಬೇರೆ ವಿಷಯಕ್ಕಿಂತ ಊಟ ಅದಕ್ಕಿಂತ ರೈಸ್ ಕೊಡೋದು, ಊಟ ಕೊಡೋದಕ್ಕಿಂತ ಪೆಟ್ರೋಲ್ ಆಗಿ ನಮ್ಮ ಜನಸಾಮಾನ್ಯಕ್ಕೆ ಏನು ಬೇಕಾಗಿರುತ್ತೆ, ಗ್ಯಾಸು, ಈ ಥರ ಮೇನ್ ವಿಷಯಗಳಿಂದ ಒಂದು ಮಂತ್ಲಿ ನಾವು ಸೇವ್ ಮಾಡ್ಕೊಂಡು ಹೋಗ್ಬೋದು. ಒಂದು ತಿಂಗಳು ಗ್ಯಾಸ್ ಇದ್ರೆ ಒಂದು ತಿಂಗಳು ನಾವು ಮೇಂಟೈನ್ ಮಾಡ್ಕೊಬೋದು. ಆ ಥರ ಹೆಲ್ಪ್ ಮಾಡಿದ್ರೆ ತುಂಬಾ ಸಹಾಯಕರಾಗಿರುತ್ತೆ. ಓಕೆ, ರಾಜ್ಯದ ವಿಚಾರಕ್ಕೆ ಬಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿ ಹೇಗಿದೆ? ಚೆನ್ನಾಗಿ ಆಡಳಿತವನ್ನು ನಡೆಸ್ತಿದಾರಾ ಹೇಗೆ ಸರ್? ಎಸ್ ಮ್ಯಾಮ್, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಓಕೆ, ಈಗ ತಮ್ಮ ಶಾಸಕರು ಬೈರತಿ ಸುರೇಶ್ ಅವರು ಅಂತ ಹೇಳಿದ್ರೆ, ಸೊ ಆ ಕ್ಷೇತ್ರಗಳಲ್ಲಿ ಕೆಲಸಗಳನ್ನ ಮಾಡಿದಾರಾ ಹೇಗೆ? ಖಂಡಿತ ಮಾಡಿದ್ದಾರೆ ಮೇಡಮ್. ಅದನ್ನ ನೋಡ್ಬಿಟ್ಟೆ ಜನ ಓಟ್ ಹಾಕಿರೋದು ಕೂಡ. ಅವ್ರನ್ನ ನಾವು ಡೈರೆಕ್ಟ್ ಆಗಿ ಮೀಟು ಮಾಡ್ಬೋದು. ಅಂದ್ರೆ ಅವ್ರು ಅಷ್ಟು ಕ್ಲೋಸ್ ಆಗಿದ್ದಾರೆ ಬಂದಾಗ. ಅಂದ್ರೆ ಸಾಮಾನ್ಯ ಮನುಷ್ಯರಿಗೂ ಕೂಡ ಅವ್ರ ಕೈಗೆ ಸಿಗ್ತಾರೆ, ಅವರನ್ನ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ? ಎಸ್ ಮೇಡಮ್. ಸೊ ಆತರ ಅವರು ಸಪೋರ್ಟಿವ್ ಆಗಿದ್ದಾರೆ.
ಸೊ ನಮ್ಗೆ ಏನ್ ಬೇಕಾಗಿದೆ ನಾವಿರೋ ಜಾಗದಲ್ಲಿ ನಮ್ಗೆ ಸಪೋರ್ಟಿಂಗ್ ಮಾಡಿದ್ದಾರೆ. ಸೊ ಅದರಿಂದ ನಾವು ನೋಡ್ಬಿಟ್ಟೆ ಓಟ್ ಹಾಕಿದ್ವಿ, ಹಂಗೆ ಅಂತೂ ಅಂದ್ರೆ ಯಾವುದೇ ಶಾಸಕರು ಇರ್ಬೋದು ಅಥವಾ ಜನಪ್ರತಿನಿಧಿಗಳು ಜನರ ಕೈಗೆ ಆರಾಮಾಗಿ ಸಿಕ್ಕಂತಹ ಸಂದರ್ಭದಲ್ಲಿ ಅಭಿವೃದ್ಧಿ ಆಗುತ್ತೆ ಆ ಕ್ಷೇತ್ರ ಅಥವಾ ರಾಜ್ಯ ಅಂತ ಹೇಳ್ತಿದ್ದೀರಾ? ಖಂಡಿತ ಮೇಡಮ್, ನಮ್ಗೆ ಏನ್ ಬೇಸಿಕ್ ನೀಡ್ ಇರುತ್ತೋ ಆ ನೀಡ್ನ ಅವರು ಕವರ್ ಮಾಡಿಕೊಟ್ಟಿದ್ದಾರೆ. ಸೊ ನಾವು ಕಾನ್ಫಿಡೆನ್ಸ್ ಇಂದ ಅವ್ರಿಗೆ ಓಟ್ ಹಾಕ್ತಾ ಇದೀವಿ. ಇವಾಗೂ ನಿಮ್ಮ ಮಾಡಿದ್ದಾರೆ. ಪ್ರಕಾರ ಹಾಗಾದ್ರೆ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ? ಅದು ಬರುತ್ತಾ ಬಿಡುತ್ತಾ ನನಗೆ ಗೊತ್ತಿಲ್ಲ, ನನ್ನ ಅನಿಸಿಕೆ ಬರಬೇಕು ಅಂತ ನಾನು ಇಷ್ಟ ಬೀಳ್ತೀನಿ. ವೋಟಿಂಗ್ ಕೂಡ ಬಟ್ ಅದಕ್ಕೆ. ಮೋದಿ ಅಲೆ ಜಾಸ್ತಿ ಇರೋದ್ರಿಂದ, ಜೊತೆಗೆ ಈಗ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವನ್ನ ಮಾಡಿದ್ದಾರೆ, ಸೊ ಇದೆಲ್ಲದ್ರ ಕಡೆ ಮತದಾರರು ಹೆಚ್ಚಿನ ಬಲವನ್ನ ತೋರಿಸಬಹುದಲ್ವಾ? ಬಿಜೆಪಿಗೆ ಮತವನ್ನ ಹಾಕುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ಮೇಡಮ್ ಕರೆಕ್ಟ್ ನೀವು ಹೇಳ್ತಾ ಇರೋದು. ಬಟ್ ಇವಾಗ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿರೋ ಜನ ಇದನ್ನ ಕ್ಯಾಸ್ಟ್ ಇದನ್ನೆಲ್ಲ ನೋಡೋದಕ್ಕಿಂತ ಏನ್ ಕೆಲಸ ಮಾಡಿದ್ದಾರೆ ಅಂತ ನೋಡೋದು ಜಾಸ್ತಿ. ನಮ್ಮ ಜನ ನೀವೇನೇ ಅಂದ್ರೆ ಹೇಳಿದ್ರು ಯಾವುದೇ ಅಲೆ ವರ್ಕೌಟ್ ಆಗಲ್ಲ ಕರ್ನಾಟಕಕ್ಕೆ ಅಂತಿದ್ದೀರಾ? ಖಂಡಿತ ಮೇಡಮ್, ಯಾವುದು ಆತರ ಎಲ್ಲ ಆಗಕ್ ಚಾನ್ಸಸ್ ಇಲ್ಲ. ಎಲ್ಲರ ಹತ್ರನು ಸೋಷಿಯಲ್ ಮೀಡಿಯಾ ಇದೆ, ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ, ಎಲ್ಲ ನೋಡ್ತಾರೆ. ಎಲ್ಲರಿಗೂ ಗೊತ್ತಿದೆ ಏನ್ ಆಗ್ತಾ ಇದೆ, ಏನ್ ನಡೀತಾ ಇಲ್ಲ ಅಂತ. ಸುಮ್ನೆ ಯಾವ್ದೋ ಒಂದ್ ರೀತಿ ತಗೊಂಡು ಒಂದ್ ಪಾಯಿಂಟ್ ತಗೊಂಡು ವಿನ್ ಆಗೋದಕ್ಕೆ ತುಂಬಾ ಡೌಟ್. ಓಕೆ ಸರ್, ಆತರ ಆಗೋ ಚಾನ್ಸಸ್ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.